ಓದಿ. ರೋಮಾಪುರ ಗ್ರಂಥ 6ನೇ ಅಧ್ಯಾಯ 10ರಿಂದ 11, ರೋಮನ್ಸ್ ಚಾಪ್ಟರ್ 6 10-11, रोमाइलों 6 अध्याय को 10-11, रोमा 6 अध्याय 10 से 11 तक, 6 अध्याय 6 अध्याय में 10 से 11 ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದರೆ ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮ ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದೆನಿಸಿಕೊಳ್ಳಿರಿ. हालेलुया, प्रेज द लॉर्ड. हिंदी में हिंदी हालेलुया. क्योंकि वह जो मर गया, आमीन, तो पाप के लिए यीशु मर गया, एक ही बार मर गया, परंतु जो जीवित है तो परमेश्वर के लिए जीवित है. हालेलुया. ऐसे ही तुम भी अपने आप को पाप के लिए तो मरा, परंतु परमेश्वर के लिए मसीह यीशु में जीवित समझो. एपिसोड 2:1 बोलते पाप से आप मर गया. एपिसोड 2:1 ಹೇಳುತ್ತೆ ಪಾಪಗಳ ನಿಮಿತ್ತ ನೀವು ಸತ್ತೀರಿ, ಪಾಪದ ಪಾಲಿಗೆ ನೀವು ಸತ್ತೋದ್ರಿ. ಇಲ್ಲಿ ವಾಕ್ಯದಲ್ಲಿ ಇಬ್ಬರಿದ್ದಾರೆ, ಮೂವರಿದ್ದಾರೆ. ಒಂದು ದೇವರು, ಎರಡು ಯೇಸು ಕ್ರಿಸ್ತ, ಮೂರು ನೀನು ನಾನು. ಹಲ್ಲೆಲೂಯಾ. ನಿಮ್ಗೆಲ್ಲ ಗೊತ್ತು, ಯೇಸು ಕ್ರಿಸ್ತನು ನಮಗಾಗಿ ಸತ್ತ, ನಮ್ಮ ಪಾಪಗಳಿಗಾಗಿ ಸತ್ತ, ನಮ್ಮ ದ್ರೋಹಗಳ ನಿಮಿತ್ತ ಸತ್ತ, ನಮ್ಮ ಅಪರಾಧಗಳಿಗಾಗಿ ನಮ್ಮ ಶಿಕ್ಷೆಯನ್ನು ಆತನು ಹೊತ್ತುಕೊಂಡು ಸತ್ತು ಆತನನ್ನು ಮುನ್ನಿಟ್ಟು 3ನೇ ದಿನದಲ್ಲಿ ಆತನು ಎದ್ದು ಬಂದ. ಆತನು ದೇವರಿಗಾಗಿ ಜೀವಿಸ್ತಾ ಇದ್ದಾನೆ ಅಂತ ವಾಕ್ಯ ಹೇಳ್ತಾ ಇದೆ. यीशु मसीह हम सभी लोग के लिए मरा, हमारा पाप, हमारा शिक्षा, हमारा एक पनिशमेंट प्रभु ले लिया, इसको छुपा के रखा. 3 दिन के बाद में जिन से उठाला. अभी जिंदा परमेश्वर है, पिता परमेश्वर के लिए यीशु मसीह जी ने, हम भी पाप में मर गया, प्रभु यीशु मसीह के लिए, पिता परमेश्वर के लिए जीना पड़ेगा. ದೇವರ ವಾಕ್ಯ ಹೇಳ್ತದೆ, ನೀವು ಸಹ ಪಾಪಗಳಲ್ಲಿ ಸತ್ತಿರಿ, ಪಾಪದ ಪಾಲಿಗೆ ಸತ್ತು ಹೋದ್ರಿ. ಇನ್ನು ಜೀವಿಸೋದು ನೀವಲ್ಲ, ಯೇಸು ಕ್ರಿಸ್ತನಿಗಾಗಿ, ದೇವರಿಗಾಗಿ ನೀವು ಜೀವಿಸಬೇಕು. ಇಲ್ಲಿ ಇವಾಗ ನಿನ್ನಲ್ಲಿ ನನ್ನಲ್ಲಿ ಒಂದು ಪ್ರಶ್ನೆ, ನಾವು ದೇವರಿಗಾಗಿ ಜೀವಿಸ್ತಾ ಇದ್ದೀರಾ, ನಮಗಾಗಿ ಜೀವಿಸ್ತಾ ಇದ್ದೀರಾ? ಮನುಷ್ಯರಿಗಾಗಿ ಜೀವಿಸ್ತಾ ಇದ್ದೀರಾ, ನಮಗಾಗಿ ಜೀವಿಸ್ತಾ ಇದ್ದೀರಾ, ದೇವರಿಗಾಗಿ ಜೀವಿಸ್ತಾ ಇದ್ದೀರಾ? ಮಕ್ಕಳಿಗಾಗಿ ಜೀವಿಸ್ತಾ ಇದ್ದೀರಾ, ದೇವರಿಗಾಗಿ ಜೀವಿಸ್ತಾ ಇದ್ದೀರಾ? ಗಂಡನಿಗಾಗಿ ಜೀವಿಸ್ತಾ ಇದ್ದೀರಾ, ದೇವರಿಗಾಗಿ ಜೀವಿಸ್ತಾ ಇದ್ದೀರಾ? ಹೆಂಡತಿಗಾಗಿ ಜೀವಿಸ್ತಾ ಇದ್ದೀರಾ, ದೇವರಿಗಾಗಿ ಜೀವಿಸ್ತಾ ಇದ್ದೀರಾ? ದುಡ್ಡಿಗಾಗಿ ಜೀವಿಸ್ತಾ ಇದೆಯಾ, ಹಣವಂತನಾಗಬೇಕಂತ ಜೀವಿಸ್ತಾ ಇದೆಯಾ, ದೇವರಿಗಾಗಿ ಜೀವಿಸ್ತಾ ಇದೆಯಾ? ಹಲ್ಲೆಲೂಯಾ. ಅತಿ ಮುಖ್ಯ, ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ತುಂಬಾ ಬ್ಯಾಪ್ಟಿಸಮ್ ತಗೊಂಡಿರುವವರೇ ದೇವರಲ್ಲಿ ಬಿದ್ದೋಗಿದ್ದಾರೆ, ದೇವರಲ್ಲಿ ತಪ್ಪಿ ಹೋಗಿದ್ದಾರೆ, ದೇವರಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಬಟ್ ಶಾರೀರಿಕವಾಗಿ ಜೀವಿಸ್ತಾ ಇದ್ದಾರೆ, ಆತ್ಮಿಕವಾಗಿ ಜೀವಿಸ್ತಾ ಇಲ್ಲ, ಆತ್ಮನಿಗೆ ಒಳಪಟ್ಟು ಜೀವಿಸ್ತಾ ಇಲ್ಲ. ಆತ್ಮಿಕವಾಗಿ ದೇವರಿಗಾಗಿ ಜೀವಿಸಬೇಕು. ದೇವರಿಗಾಗಿ ಜೀವಿಸೋದು ಹೇಗೆ? ಹಾಗಾದ್ರೆ ನಾವು ಯಾರಿಗಾಗಿ ಜೀವಿಸ್ತೇವೆ? ಕೆಲವರು ಹೇಳ್ತಾರೆ, ಈ ಮಕ್ಕಳಿಗಾಗಿ ನಾನು ಬದುಕಿದ್ದೀನಿ, ಇಲ್ಲಾಂದ್ರೆ ಯಾವಾಗಲೂ ಸತ್ತೋಗ್ಬಿಡ್ತಾ ಇದೆ. ಈಗ ಈ ಕುಟುಂಬಕ್ಕಾಗಿ ಬದುಕಿದ್ದೀನಿ, ನಾನು ಇಲ್ಲಂದ್ರೆ ಈ ಕುಟುಂಬ ಇರಲ್ಲ, ಅದಕ್ಕೆ ಸತ್ತೋಗ್ಬಿಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗಲ್ಲ, ಮಕ್ಕಳಿಗಾಗಲ್ಲ, ಮನುಷ್ಯನಿಗಾಗಲ್ಲ, ಹೆಂಡತಿಗಾಗಲ್ಲ, ಗಂಡನಿಗಾಗಲ್ಲ, ದೇವರಿಗಾಗಿ.
ದೇವರ ಮಹಿಮೆಗಾಗಿ, ದೇವರ ಮಹತ್ವಕ್ಕಾಗಿ, ದೇವರ ಘನಕ್ಕಾಗಿ, ದೇವರ ಮಹಿಮೆಗಾಗಿ ನೀವು ಜೀವಿಸಬೇಕು. ದೇವರಿಗಾಗಿ ಜೀವಿಸೋದಂಗೆ, ದೇವರಿಗಾಗಿ ಬದುಕೋದಂಗೆ, ದೇವರಿಗಾಗಿ ಬದುಕುವಾಗ ನೀವು ಹೆಂಗಿರ್ಬೇಕು, ದೇವರಿಗಾಗಿ ಜೀವಿಸುವಾಗ ಏನೆಲ್ಲ ಬಿಡಬೇಕು, ಯಾವ ರೀತಿ ಇರಬೇಕು, ಎರಡನ್ನೂ ಕೂಡ ನಾವು ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗಾಗಿ ಜೀವಿಸುವಾಗ ಏನ್ ಬಿಡಬೇಕು, ದೇವರಿಗಾಗಿ ಜೀವಿಸುವಾಗ ಏನ್ ಸೇರಿಸ್ಕೋಬೇಕು, ಅತಿ ಮುಖ್ಯ ಎರಡು ವಿಷಯ ಕೂಡ ಚೆನ್ನಾಗಿ ನೋಡು, ಗಮನ ಕೊಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳು. ದೇವರ ವಾಕ್ಯ ಹೇಳೋ ಪ್ರಕಾರ ನೀವು ದೇವರಿಗಾಗಿ ಜೀವಿಸ್ತಾ ಇದ್ದೀರ. ಪೌಲ ಹೇಳ್ತಾನೆ, ಇನ್ನು ಜೀವಿಸುವುದು ನಾನಲ್ಲ. ಏನಕ್ಕೆ ಹೇಳಿ? ಇನ್ನು ಜೀವಿಸುವುದು ಕ್ರಿಸ್ತನು ನನ್ನಲ್ಲಿ, ಹೇಳಿ, ಇನ್ನು ಜೀವಿಸುವುದು ನನ್ನಲ್ಲಿ. ನಾನು ಹೇಳಿದ್ದೆಲ್ಲ ಹೇಳಿ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವನು. ಹೇಗೆಂದರೆ ಕ್ರಿಸ್ತನ ಮೇಲಿರುವ, ದೇವರ ಮೇಲಿರುವ ನಂಬಿಕೆಯಿಂದಲೇ ಜೀವಿಸುವೆನು. ಇದು ಪೌಲ ಹೇಳೋ ಮಾತು. ಪೌಲ ಗಲಾತ್ಯ ಗ್ರಂಥದಲ್ಲಿ ಬರೆಯುವಾಗ ಆ ರೀತಿ ಬರೀತಾರೆ, ಇನ್ನು ಜೀವಿಸುವುದು ನಾನಲ್ಲ. ಹಲ್ಲೆಲೂಯಾ. ನೀನು ಮನುಷ್ಯರನ್ನ ಮೆಚ್ಚಿಸಿದ್ರೆ, ನೀನ್ ಜನಗಳನ್ನ ಮೆಚ್ಚಿಸಿದ್ರೆ ದೇವರಿಗಾಗಿ ಜೀವಿಸಕ್ಕಾಗಲ್ಲ. ಶರೀರ ಇಚ್ಛೆಗಳನ್ನ ನೆರವೇರಿಸಿದ್ರೆ ದೇವರಿಗಾಗಿ ಜೀವಿಸಕ್ಕಾಗಲ್ಲ. ಬನ್ನಿ, ಹಲ್ಲೆಲೂಯಾ. ಶರೀರ ಇಚ್ಛೆಗಳು ಏನಿದೆ ನಿನ್ನಲ್ಲಿ? ಉದಾಹರಣೆ, ಕೋಪ, ಹೊಟ್ಟೆ ಕಿಚ್ಚು, ಜಾರತ್ವ, ಬಂಡುತನ, ನಾಚಿಕೆ ಕೇಳುತನ, ವಿಗ್ರಹ ಆರಾಧನೆ ಮಾಡೋದು, ಮಾಟ ಮಂತ್ರ ಮಾಡೋದು, ಮಾಡಿಸ್ಕೊಳ್ಳೋದು, ಹೋಗೋದು, ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಹೊಟ್ಟೆ ಕಿಚ್ಚಿಕೊಳ್ಳೋದು, ಕಕ್ಷ ಭೇದ ಮಾಡೋದು, ಭೇದ ಭಾವ ಮಾಡೋದು, ಜಾತಿ ಭೇದ ನೋಡೋದು. ದೇವರಿಗಾಗಿ ಜೀವಿಸೋದು, ದೇವರಿಗಾಗಿ ಬದುಕೋದು ಇವ್ಯಾವ ಇರಲ್ಲ. ಅವ್ರ ಹತ್ರ ಭಯ ಬರ್ತದೆ, ಭಯಭಕ್ತಿ ಬರ್ತದೆ. ಅಯ್ಯೋ, ದೇವರಿಗಾಗಿ ಜೀವಿಸೋದ್ರಲ್ಲಿ ನಾನು ಹೇಳ್ತಿರೋದು ಯಾವುದು ಇರೋದೇ ಇಲ್ಲ, ಇರಬಾರ್ದು. ಕ್ಷಮಿಸ್ಬೇಕು, ಕ್ಷಮಿಸ್ಬಿಡ್ಬೇಕು. ಯಾರನ್ನ ಕ್ಷಮಾಪಣೆ ಕೇಳಿದ್ರೆ ಕ್ಷಮಿಸ್ಬೇಕು ಅವನ್ನ. ಹೊಟ್ಟೆ ಕಿಚ್ಚಿಕೊಳ್ಳೋದು, ನೆಕ್ಸ್ಟ್ ಮಾಟ ಮಂತ್ರ, ಅಗೆತನ, ಜಗಳ ಆಡೋದು. ಜಗಳ ಆಡೋದು ನಿನ್ನ ಹತ್ರ ಇದೆಯಾ? ಅಗೆತನ ನಿನ್ನ ಹತ್ರ ಇದೆಯಾ? ವಿಗ್ರಹ ಆರಾಧನೆ ನಿನ್ನ ಹತ್ರ ಇದೆಯಾ? ಇವಾಗಲೂ ವಿಗ್ರಹಗಳ ಬಳಿಗೆ ಹೋಗೋ ಬುದ್ಧಿ ನಿನ್ನ ಹತ್ರ ಇದೆಯಾ? ನೀನ್ ದೇವರಿಗಾಗಿ ಜೀವಿಸ್ತಾ ಇಲ್ಲ, ನೀನ್ ದೇವರಿಗಾಗಿ ಬದುಕ್ತಾ ಇಲ್ಲ, ನೀನ್ ದೇವರ ಜೀವಿತವನ್ನ ಜೀವಿಸ್ತಾ ಇಲ್ಲ. ಹಲ್ಲೆಲೂಯಾ. ನೆಕ್ಸ್ಟ್, ಆಮೆನ್. ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿತನ. ದೇವ್ರ ಮಕ್ಕಳು ಕುಡಿಬಾರ್ದು, ದೇವ್ರ ಮಕ್ಕಳು ಕುಡಿಯಂಗಿಲ್ಲ. ದೇವ್ರ ಮಕ್ಕಳು ಬಾರ್ ಹೋಗೋದು, ದೇವ್ರ ಮಕ್ಕಳು ಮನೆ ಒಳಗಡೆ ಬೈಬಲ್ ಇರ್ತದೆ, ಮನೆ ಒಳಗಡೆ ಡ್ರಿಂಕ್ಸ್ ತಗೊಂಡ್ಬರೋದು ಎಲ್ಲ ನಿಜವಾಗ್ಲೂ ದೇವ್ರಿಗಾಗಿ ಜೀವಿಸೋ ಜೀವಿತನೇ ಅಲ್ಲ ಅದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕುಡಿತನ, ದುದ್ದೌತನ. ದುದ್ದೌತನ ಅಂದ್ರೆ ಎಂಜಾಯ್, ತಿರುಗೋದು, ತಿನ್ನೋದು, ಫ್ರೆಂಡ್ಸು, ಟೂರು, ಇದು ನೋಡು, ಅದು ನೋಡು, ಅದು ಬಡುಕು, ಇದು ಬಡುಕು, ಕ್ರಿಕೆಟು, ಗೇಮು, ಫುಟ್ಬಾಲು, ಯಾವಾಗಲೂ ಚೆಸ್ಸು, ಇವುಗಳು ನಿನ್ನ ಹತ್ರ ಇದ್ರೆ ದೇವರಿಗಾಗಿ ಜೀವಿಸೋ ಜೀವಿತ ನೀನು ಜೀವಿಸಕ್ಕೆ ಆಗೋದೇ ಇಲ್ಲ. ಇನ್ನು ಕೆಲವಿದೆ ನೋಡಿ. ಹಲ್ಲೆಲೂಯಾ. ಹಣದಾಸೆ, ಹಲ್ಲೆಲೂಯಾ. ಹಣದಾಸೆ, ತಂಬಾಕು ಸೇವನೆ, ತಂಬಾಕು, ಗುಟ್ಕಾ, ಪಾನ್ ಪರಾಗ್, ಅನ್ಸ್. ದೇವರಿಗಾಗಿ ಜೀವಿಸೋದಲ್ಲ ಅದು, ನಿನಗಾಗಿ ಜೀವಿಸ್ತಾ ಇದೆಯಾ. ಹಲ್ಲೆಲೂಯಾ. ಅಷ್ಟಲ್ದಿರ ಇನ್ನು ಏನಿದೆ ನೋಡೋಣ. ಮೋಸ ಮಾಡೋದು, ವಂಚನೆ ಮಾಡೋದು, ಅನ್ಯಾಯ ಮಾಡೋದು, ಲಂಚ ಕೊಡೋದು, ಲಂಚ ತಗೊಳ್ಳೋದು, ವ್ಯಭಚಾರ ಮಾಡೋದು, ಇಸ್ಪಿಟಾಡೋದು. ದೇವ್ರ ಮಕ್ಕಳಿಗೆ ಹೇಳ್ತಾರೆ, ಅನ್ಯ ಜನಗಳಿಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನ್ಯಾಯ ಸಂಪಾದನೆ, ಪಾಪದ ಜೀವಿತ. ಪಾಪ ಮಾಡೋದು ಕೂಡ ದೇವರಿಗಾಗಿ ಜೀವಿಸೋದಲ್ಲ, ಅದು ಸೈತಾನ ಜೀವನ. ಪಾಪದ ಜೀವನ ಸೈತಾನ ಜೀವನ. ಹಣದಾಸೆ ಕೊಡೋದು ಸೈತಾನ. ನಮ್ಮ ಶರೀರದಲ್ಲಿ ಹುಟ್ಟು ಒಂದು
ಸ್ವಭಾವ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕ್ಷಮಿಸದಿರ ಇರೋದು ಕ್ಷಮಿಸಲ್ಲ. ಸಿಟ್ಟು, ಕೋಪ, ಬೇಸರ ಕೂಡ ಒಂದು ಪಾಪನೇ. ಸಿಟ್ಟು ಕೂಡ ಒಂದು ಪಾಪನೇ. ಹೊಟ್ಟೆ ಕಿಚ್ಚು ಒಂದು ಪಾಪನೇ. ಕ್ಷಮಿಸದಿರೋದು ಒಂದು ಪಾಪನೇ. ಆ ದೇವರಿಗಾಗಿ ಜೀವಿಸುವಾಗ ಅವ್ಯಾವ ನಿನ್ನಲ್ಲಿ ಕಾಣಿಸೋದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕ್ಷಮಿಸದೇ ಇರೋದು ಸಿನಿಮಾ, ಸೀರಿಯಲ್, ಹಲ್ಲೆಲೂಯಾ, ಶೋಗಳು ನೋಡೋದು. ಉದಾಹರಣೆಗೆ ಬಿಗ್ ಬಾಸ್ ಶೋ. ಆ ದೇವರಿಗಾಗಿ ಜೀವಿಸೋ ಲೈಫ್ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇನ್ನು ಏನ್ ಹೇಳ್ಬೇಕಂದ್ರೆ ಅಲ್ಲಿ ಆಟ ಪಾಠಗಳು, ಕುಣಿಯೋದು, ಕುಪ್ಪಳಿಸೋದು, ತಿರುಗೋದು, ತಿನ್ನೋದು. ದೇವರಿಗಾಗಿ ಜೀವಿಸುವಾಗ ನೀನ್ ಹೆಂಗಿರ್ತಿ ಗೊತ್ತಾ? ಪ್ರೇಯರು, ಬೈಬಲು, ದೇವರು, ಚರ್ಚು, ಕೆಲಸ, ಫ್ಯಾಮಿಲಿ ಅಷ್ಟೇ. ಫ್ಯಾಮಿಲಿ ನೋಡ್ಕೊಂತೀಯ, ಕೆಲ್ಸಕ್ಕೆ ಹೋಗ್ತೀಯ, ಆಮೇಲೆ ಚರ್ಚಿಗೆ ಬರ್ತೀಯ, ಕೆಲಸ ಎಲ್ಲ ಮುಗಿಸ್ತೀಯ, ಬೈಬಲ್ ಓದ್ತೀಯ, ಪ್ರೇಯರ್ ಮಾಡ್ತೀಯ, ದೇವ್ರ ಸೇವೆ ಮಾಡ್ತೀಯ, ಯಾರಿಗನ್ನ ಸಾಕ್ಷಿ ಹೇಳ್ತೀಯ, ಚರ್ಚಿಗೆ ಕರ್ಕೊಂಡ್ ಬರ್ತೀಯ. ಇದು ದೇವರಿಗಾಗಿ ಜೀವಿಸೋದು. ದೇವರಲ್ಲಿ ಜೀವಿಸೋದು ಅಂದ್ರೆ ಈ ರೀತಿ. ನಾನು ಹೇಳಿದ್ದೆಲ್ಲ ನಿನ್ನ ಹತ್ರ ಇದೆ ಅಂದ್ರೆ ಅದು ದೇವರಿಗಾಗಿ ಜೀವಿಸೋದಲ್ಲ. ಅದು ನಿನಗಾಗಿ, ನಿನ್ನ ಶರೀರ ಇಚ್ಛೆಗಳು, ನಿನ್ನ ಕಣ್ಣು ಕೇಳೋದನ್ನ, ನಿನ್ನ ಕಿವಿ ಕೇಳೋದನ್ನ, ನಿನ್ನ ಬಾಯಿ ಕೇಳೋದನ್ನ, ನಿನ್ನ ನಾಲಿಗೆ ಕೇಳೋದನ್ನ, ನಿನ್ನ ತುಟಿಗಳು ಕೇಳೋದನ್ನ, ನಿನ್ನ ಮನಸ್ಸು ಕೇಳೋದನ್ನ, ನಿನ್ನ ಹೃದಯ ಕೇಳೋದನ್ನೆಲ್ಲ ನೀನು ಅನುಭವಿಸ್ತಾ ಇದ್ದೆ. ಅದು ಮೊದಲು ನಿನ್ನ ಹತ್ರ ಇತ್ತಲ್ಲ. ಮೊದಲು ನೀನು ಹಂಗೆ ಇದ್ದಿದ್ದು. ಈಗಲೂ ಹಂಗೆ ಇದ್ರೆ ಇವಾಗಲೂ ಅದೇ ಇದೆ. ಹಳೇ ಕೋಪ, ಹಳೇ ಬೇಸರಿಗೆ, ಹಳೇ ಹ್ಯಾಬಿಟ್ಟು, ಹಂಗೆ ಇದೆ ನಿನ್ನ ಹತ್ರ. ಅಂದ್ರೆ ನೀನು ಮಾರಲಿಲ್ಲ, ನೀನ್ ಬದಲಾಗಲಿಲ್ಲ, ನೀನ್ ದೇವರಿಗಾಗಿ ಜೀವಿಸ್ತಾ ಇಲ್ಲ, ನೀನ್ ದೇವರಿಗಾಗಿ ಪ್ರತ್ಯೇಕಿಸ್ಕೊಂತಾ ಇಲ್ಲ. ಹಳೇದು ನಿನ್ನ ಹತ್ರ ಹಂಗೆ ಇದೆ. ಇಷ್ಟು ವಾಕ್ಯ ಕೇಳಿದ್ಯಾ, ಇಷ್ಟು ವಾರ ಚರ್ಚಿಗೆ ಬಂದಿದ್ಯಾ, ಇಷ್ಟು ವರ್ಷಗಳು ಚರ್ಚಿಗೆ ಬಂದಿದ್ಯಾ, ಯೂಟ್ಯೂಬ್ ಅಲ್ಲಿ ಮೆಸೇಜ್ ಕೇಳ್ತೀಯಾ, ಚರ್ಚಿಗೆ ಬಂದಾಗ ಮೆಸೇಜ್ ಕೇಳ್ತೀಯಾ, ಕುಟುಂಬ ಪ್ರಾರ್ಥನೆ ಬೈಬಲ್ ವಾಕ್ಯ ಬರ್ತದೆ, ಏನು ಬಿಟ್ಟಿಲ್ಲ. ಇನ್ನೂ ಎಕ್ಸ್ಟ್ರಾ ನಿನ್ ಪಾಪಗಳಲ್ಲಿ ಆಡ್ ಮಾಡ್ಕೊಂತ ಇದೆಯಾ. ನಿನ್ನ ಶರೀರ ಇಚ್ಛೆಗಳಲ್ಲಿ ಪೂರೈಸಿಕೊಂಡು ಅವುಗಳಿಗೆ ಪಾಪಗಳನ್ನ ನೀನು ಕೂಡಿಸ್ತಾ ಇದೆಯಾ. ಅದು ನಿನಗಾಗಿ ಜೀವಿಸೋದು ಸಹೋದರ, ಸಹೋದರಿ. ಪ್ಲೀಸ್, ನೀನ್ ಬ್ಯಾಪ್ಟಿಸಮ್ ಮುಂಚೆ ಹಂಗೆ ಇದ್ದಿದ್ದು. ಏನ್ ವ್ಯತ್ಯಾಸ? ಕೋಪ ಬಿಟ್ಟಿಲ್ಲ, ಬೇಸರಿಕೆ ಬಿಟ್ಟಿಲ್ಲ, ಕ್ಷಮಿಸಲ್ಲ, ಪ್ರೀತಿಸಲ್ಲ, ಯಾರನ್ನು ಫ್ರೆಂಡ್ಶಿಪ್ ಮಾಡಲ್ಲ, ಸ್ನೇಹ ಬಾಂಧವ್ಯ ಇರಲ್ಲ, ಅನ್ಯೋನ್ಯತೆ ಇರಲ್ಲ, ಎಲ್ಲ ಹಂಗೆ ಇದೆ. ಹಳೇದು ನಾವು ದೇವ್ ನಮ್ದಿದ್ ಮುಂಚೆ ನಮ್ಮ ಹತ್ರ ಇತ್ತಲ್ಲ, ಹಂಗೆ ಇದೆ. ಕ್ರಿಕೆಟ್ ಆಡೋದು ಹಂಗೆ ಇದೆ, ಫುಟ್ಬಾಲ್ ಆಡೋದು ಹಂಗೆ ಇದೆ. ಗಂಟೆ ಗಟ್ಟಲೆ 6 ಅವರ್ 8 ಅವರ್ ಕ್ರಿಕೆಟ್ ಗ್ರೌಂಡ್ ಹೋಗೋದು, 8 ಅವರ್ 6 ಅವರ್ ಎಲ್ಲ ಹಂಗೆ ಇದೆ. ಎಲ್ಲಿ ಶ್ರಮಿಸೋದು, ಎಲ್ಲಿ ದೇವರಿಗಾಗಿ ಜೀವಿಸೋದು? ಬರೀ ಚರ್ಚಿಗೆ ಹೋಗ್ಬಿಡ್ತೀನಿ, ನಾನು ಕರೆಕ್ಟಾಗಿ ಭಾನುವಾರ, ನಾನು ಕ್ರಿಶ್ಚಿಯನ್ನು, ನಾನು ಕರೆಕ್ಟಾಗಿ ಕರ್ತನ ಭೋಜನ ತಿನ್ಬಿಡ್ತೀನಿ, ಅದರಲ್ಲಿ ನೀನು ಸಂತೋಷ ಪಡಬೇಡ. ಆ 2 ಮಾಡ್ಬಿಟ್ಟು ಇವೆಲ್ಲ ನಿನ್ನ ಹತ್ರ ಇದ್ರೆ ಇನ್ನು ಹೇಳ್ತಾ ಇದ್ದಾರೆ. ಏನು ಇನ್ನು ಬರ್ಕೊಟ್ಟಿದ್ದಾರೆ ನನ್ನ ಹತ್ರ. ನೆನೆ ಸಾಯಂಕಾಲ 3 ಗಂಟೆಗೆ ಕೂತ್ಕೊಂಡು, ಸಾರಿ 1 ಕಾಲು ಕೂತ್ಕೊಂಡು 3 ಕಾಲು 4 ಕಾಲವರೆಗೂ ದೇವರು ವಿಷಯ ನನ್ನ ಹತ್ರ ಬರೆಸ್ತಾ ಇದ್ದಾರೆ. ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನೀನ್ ದೇವರಿಗಾಗಿ ಜೀವಿಸ್ತಾ ಇದೆಯಾ? ಕ್ರಿಸ್ತನು ದೇವರಿಗಾಗಿ ಜೀವಿಸಿದಂತೆ ನೀನು ದೇವರಿಗಾಗಿ ಜೀವಿಸ್ತಾ ಇದೆಯಾ, ಅಥವಾ ನಿನಗಾಗಿ ಜೀವಿಸ್ತಾ ಇದೆಯಾ, ಅಥವಾ ಮನುಷ್ಯರಿಗಾಗಿ, ಮನುಷ್ಯರನ್ನ ಮೆಚ್ಚಿಸೋದು, ಮನುಷ್ಯರನ್ನ ಖುಷಿ ಪಡಿಸೋದು, ಮನುಷ್ಯರನ್ನ ಹೊಗಳೋದು, ಮನುಷ್ಯರ ಇಷ್ಟ ಬಂದಾಗ ನಡ್ಕೊಳ್ಳೋದು, ಮನುಷ್ಯರ ಹೃದಯವನ್ನ ನೀನು ಸಂತೋಷ ಪಡಿಸಿದ್ರೆ, ಮನುಷ್ಯರನ್ನ ಮೆಚ್ಚಿಸಿದ್ರೆ ನೀನು ದೇವರನ್ನ ಮೆಚ್ಚಿಸಕ್ಕಾಗಲ್ಲ. ನೀನ್ ದೇವರಲ್ಲಿ ಜೀವಿಸ್ಬೇಕಂದ್ರೆ ಖಂಡಿತವಾಗ್ಲೂ ನಿನ್ನ ಹಳೇ ಸ್ವಭಾವ ಸಿಲುಬೆಯಲ್ಲಿ ಸಾಯ್ಬೇಕು. ಸ್ವಾಮಿ
हिंदी में नहीं बोला, पूरा कन्नड़ में बोल दिया। हालेलुया, आमीन। गुस्सा, झूठ, पैसा का मुश्किल, विग्रह आराधन, विग्रह पूजा, पुराना जीवित, हमारा पुराना लाइफ पूरा मरना, मर जाना, उसमें नया आदमी होना, ಹೊಸಬರಾಗಿರ್ಬೇಕು. ದೇವರಿಗಾಗಿ ಜೀವಿಸೋರು ಹೊಸಬರು ತರ ಇರ್ತಾರೆ. ದಿನ ದಿನ ಕೂಡ ಹೊಸಬರಾಗಿರ್ತಾರೆ. नया आदमी जैसे रहना, प्रभु के लिए जीना, यीशु मसीह परमेश्वर के लिए जी ले, हम भी परमेश्वर के लिए जीना. इसमें गुस्सा नहीं आना, झगड़ा नहीं आना, विग्रह आराधना नहीं करना, झगड़ा गलीज बात नहीं बात करना, किसी को धोखा नहीं देना, नष्ट नहीं करना, अन्याय नहीं करना, बहुत बेकार का पैसा हम नहीं लेना, किसी को धोखा नहीं लेना, किसी को विश्वास हम द्रोह नहीं करना. ಇದೆಲ್ಲ ನಾವು ಮಾಡುವಾಗ ದೇವರಿಗಾಗಿ ಜೀವಿಸೋದಲ್ಲ, ನಮ್ಮ ಶರೀರಕ್ಕಾಗಿ ಶರೀರದ ಇಚ್ಛೆಗಳನ್ನು ಪೂರೈಸುವಾಗ ದೇವರಿಗೆ ಶತ್ರು ಆಗ್ತೀವಿ. ಕೊಡ್ತೀನಿ ಆ ವಾಕ್ಯ, ದೇವರಿಗಾಗಿ ಜೀವಿಸುವ ವಾಕ್ಯ ಕೊಡ್ತೀನಿ. ಹಲ್ಲೆಲೂಯಾ. ಯಾವಾಗಲೂ ಆಮೇಲೆ ಗೇಮ್ಸ್, ವಿಡಿಯೋ ಗೇಮ್, ಆಮೇಲೆ ಅಕ್ರಮ ಸಂಬಂಧ, ಮನುಷ್ಯರನ್ನ ಮೆಚ್ಚಿಸೋದು, ಮನುಷ್ಯರನ್ನ ಘನಪಡಿಸೋದು ದೇವರಿಗೆ ಇಷ್ಟವಾಗಿರುವುದು ಹೇಗೆ? ಓದಿ ವಾಕ್ಯ. ರೋಮಾಪುರ 6:3-4, ರೋಮನ್ಸ್ 6:3-4, ರೋಮಾಯರು 6:3-4. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ಸರಿ ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಹಳೆಯ ಮನುಷ್ಯನ ಏನಾದ್ರು ಸಾವು ಮೂಡ್ಬಿಟ್ರಿ. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸವರಾಗಿ ನಡ್ಕೊಳ್ಳಬೇಕು. ಇದು ಕ್ರಿಸ್ತನಿಗಾಗಿ ಜೀವಿಸೋ ಕ್ವಾಲಿಟಿ. ನಿನ್ನ ಹಳೆಯ ಮನುಷ್ಯ ಸತ್ತೋಗ್ಬೇಕು. पुराना आदमी मर जाना है ना, मिला वचन, पुराना आदमी मर जाना बोलते, स्वभाव मरना, क्रूस में मर जाना, मट्टी में मर जाना, पानी में बैप्टिज्म टैंक में मर जाना, नया आदमी होना, नया आदमी बन जाना. ಹೊಸಬರಾಗಿ ಹೊಸ ಸಿಸ್ಟಮ್. ನೀನು ಕೋಪ, ಜಗಳ, ನಾನು ಹೇಳ್ತಾರ ಲಿಸ್ಟಲ್ಲಿ ನಿನ್ನ ಹತ್ರ ಯಾವುದು ಇರಬಾರ್ದು. ಲಂಚ, ಮದ್ದ, ಮತ್ಸರ, ಕಾಮ, ಕ್ರೋಧ, ವ್ಯಭಚಾರ, ಸುಳ್ಳು, ಕೋಪ, ವಂಚನೆ, ಮೊಬೈಲಿಗೆ ಅಡಿಕ್ಟ್ ಆಗಿರೋದು, ರಾತ್ರಿ 1 ಗಂಟೆವರೆಗೂ ಮೊಬೈಲಲ್ಲಿ ಇರೋದು, 2 ಗಂಟೆವರೆಗೂ ಮೊಬೈಲಲ್ಲಿ ಇರೋದು, ಅದು ದೇವರಿಗಾಗಿ ಜೀವಿಸೋದಲ್ಲ. ನಿನ್ನ ಶರೀರ ಇಚ್ಛೆಗಳನ್ನ ಪೂರೈಸ್ಕೊಂತಾ ಇರೋದು ನೀನು. ದೇವರಿಗಾಗಿ ಜೀವಿಸೋರು ಪ್ರೇಯರ್, ದೇವರು, ಬೈಬಲ್, ಚರ್ಚ್, ಅಪ್ಪ ಕೆಲಸ, ಫ್ಯಾಮಿಲಿ, ಡ್ಯೂಟಿ ನೋಡ್ಕೊಂಡು ಎಲ್ಲ ಮುಗಿಸಿ ಮಿಕ್ಕಿ ಟೈಮ್ ದೇವ್ರು ಕೊಟ್ಬಿಡ್ತಾರೆ. ಅದು ದೇವರಿಗಾಗಿ ಜೀವಿಸೋದು ಅಂದ್ರೆ. प्रभु के लिए जीने का मतलब कैसे रहेगा? मतलब काम, फैमिली, प्रेयर, बाइबल, चर्च, इतने आएगा. आमीन. प्रभु के लिए जीने का एक सिंबल है फैमिली, काम, बाइबल, आराधना, चर्च, प्रार्थना. ಹೊಸಬರಾಗಿ ನೋಡ ಕಂಟಿನ್ಯೂಷನ್. ನಾವು ಮುಂದಕ್ಕೆ ಹೋದ್ರೆ ದೇವರಿಗಾಗಿ ಜೀವಿಸು, ದೇವರಿಗಾಗಿ ನೀವು ಬದುಕ್ರಿ. ಒಬ್ಬನು ತನಗಾಗಿ ಬದುಕುವುದೂ ಇಲ್ಲ, ತನಗಾಗಿ ಸಾಯುವುದೂ ಇಲ್ಲ ಅಂತ ಬೈಬಲ್ ಹೇಳ್ತದೆ.
ಕೇಳು, ಗಮನ ಕೊಟ್ಟು ಕೇಳು. ನೀನು ಶರೀರ ಇಚ್ಛೆಗಳನ್ನ ನೆರವೇರಿಸಿದ್ರೆ, ಶರೀರಾಶ್ರಯಗಳನ್ನು ನೆರವೇರಿಸಿದ್ರೆ ದೇವರಿಗೆ ಶತ್ರು ಆಗ್ತೀಯ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀನು ಬ್ಯಾಪ್ಟಿಸಮ್ ಟ್ಯಾಂಕ್ ಅಲ್ಲಿ ಕ್ರಿಸ್ತನ ಮರಣಕ್ಕೆ ಈಕ್ವಲ್ ಆಗಿ ಊಡಲ್ಪಟ್ಟೆ, ಮಣ್ಣಾಗ್ಬಿಟ್ಟೆ, ಮಟ್ಟಿ ಹೋಗ್ಯ, ಪುರಾಣ ಆದ್ಮಿ ಮರವೆಯ, ಹಳೇ ಮನುಷ್ಯ ಸತ್ತೋದ. ಆದ್ರೆ ಕೂಡ ಇವತ್ತು ದೇವ್ರ ಮಕ್ಕಳಲ್ಲಿ ಕೋಪ ಹೋಗಿದ್ಯಾ? ದೇವ್ರ ಮಕ್ಕಳಲ್ಲಿ ವ್ಯಭಚಾರ ಹೋಗಿದ್ಯಾ? ದೇವ್ರ ಮಕ್ಕಳಲ್ಲಿ ಸುಳ್ಳು ಹೇಳೋದು ಹೋಗಿದ್ಯಾ? ದೇವ್ರ ಮಕ್ಕಳಲ್ಲಿ ಹೊಟ್ಟೆ ಕಿಚ್ಚು ಹೋಗಿದ್ಯಾ? ದೇವ್ರ ಮಕ್ಕಳಲ್ಲಿ ಶ್ರಮಿಸಿರೋ ಆತ್ಮ ಹೋಗಿದ್ಯಾ? ದೇವ್ರ ಮಕ್ಕಳಲ್ಲಿ ಇನ್ನು ವಿಗ್ರಹ ಆರಾಧನೆ, ಮಾಟ, ಮಂತ್ರ, ಅಗೆತನ, ಹೊಟ್ಟೆ ಕಿಚ್ಚು, ಕಕ್ಷೆ ಬೇಗ, ಭಿನ್ನ ಮತ ಬಿಟ್ಟು ಹೋಗಿದ್ಯಾ? ಸತ್ತೋದ್ರಂತಿದೆಲ್ಲ ಹಳೆ ಮನುಷ್ಯ. पुराना आदमी मर गया, बोल रहे ना वचन, गुस्सा क्यों नहीं गया, झूठ क्यों नहीं गया, सातान का आराधना क्यों नहीं गया, दारू क्यों नहीं छोड़ा, गुटखा क्यों नहीं छोड़ा, ಕುಡಿಯೋದು, ತಿನ್ನೋದು, ಕುಪ್ಪಿಸೋದು, ಕುಣಿಯೋದು, ವಿಡಿಯೋ ಗೇಮು, ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಯಾಕೆ ಹೋಗಿಲ್ಲ? ಹಳೇ ಮನುಷ್ಯ ನಿನ್ನಲ್ಲಿ ಹಂಗೆ ಇದ್ದಾನೆ. ಹಳೇ ಆದಾಮ ನಿನ್ನ ಹತ್ರ ಇದ್ದಾನೆ. ಪುರಾಣ ಆದಮ್ आपका अंदर है, पहले आदम आपका अंदर है. दूसरा आदम मतलब यीशु मसीह आपका अंदर आना. ಮೊದಲನೇ ಆದಾಮ ನಿನ್ನಲ್ಲಿದ್ರೆ ಪಾಪ ಮಾಡ್ತೀಯ. ಮೊದಲನೇ ಆದಾಮ ಆತ್ಮ ನಿನ್ನಲ್ಲಿದ್ರೆ ನಿನ್ನ ಹಳೇ ಮನುಷ್ಯ, ಹಳೇ ಸ್ವಭಾವ ನಿನ್ನಲ್ಲಿ ನಡೀತಾನೆ ಇರ್ತದೆ. ಅದು ನಿನಗೆ ಗೊತ್ತಾಗಲ್ಲ, ಅದು ನಿನಗೆ ಗೊತ್ತಿಲ್ಲ. ಪುರಾಣ ಆದಾಮ, ಹಳೇ ಆದಾಮ ನಿನ್ನಲ್ಲಿದ್ರೆ ಪಾಪ ಮಾಡ್ತೀಯ. ಮೊದಲನೇ ಆದಾಮ ಇದ್ರೆ ನೀನು ಪಾಪ ಮಾಡ್ತೀಯ. ಎರಡನೇ ಆದಾಮ, ಕಡೆ ಆದಾಮ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಿದ್ರೆ ನೀನು ಹಳೇ ಮನುಷ್ಯನಾಗಿರೋದ ಹೊಸಬನಾಗುತ್ತೀಯ. ನಿನ್ನ ಕಾರ್ಯ, ಕ್ರಿಯೆ, ಕೃತ್ಯ, ನಡೆ, ನುಡಿ, ಮಾತು, ಕೆಲಸ, ಭಯ, ಭಕ್ತಿ, ಪ್ರಾರ್ಥನೆ, ದೇವರು, ಬೈಬಲ್, ಆಲಯ, ಕೆಲಸ, ಉದ್ಯೋಗ, ಫ್ಯಾಮಿಲಿ ಇಷ್ಟು ನೋಡಿಕೊಂಡು ಹೊಸಬನಾಗಿ, ಯಾರ ಹತ್ರ ಜಗಳ ಆಡಿರ, ಯಾರ ಹತ್ರ ಸುಳ್ಳು ಹೇಳಿದಿರ, ಯಾರ ಹತ್ರ ಹೊಟ್ಟೆ ಕಿಚ್ಚಬಡ್ದಿರ, ಎಲ್ಲರನ್ನು ಕ್ಷಮಿಸ್ತಾ, ಎಲ್ಲರನ್ನು ಮನ್ನಿಸ್ತಾ, ಕೋಪ ಮಾಡ್ಕೊಂಡಿರ, ವಿಗ್ರಹ ಆರಾಧನೆ, ಮಾಟ ಮಂತ್ರ ಸವಾಸಕ್ಕೆ ಹೋಗ್ದಿರಾ, ಅಗೆತನ ಮಾಡ್ದಿರಾ, ಜಗಳ ಆಡ್ದಿರಾ, ನೀವು ಹೊಸಬನಾಗಿರ್ತೀರ. पहले आदम आपका अंदर मर जाना, सेकेंड आदम यीशु मसीह, लास्ट आदम यीशु मसीह वो आपका अंदर रहने दो. तुम झगड़ा, झूठ, कोई विग्रह आराधना, कचरा बात, हल्का बात, पुराना जीवित टोटली नहीं आना, नहीं आएगा, बरोदे ಇಲ್ಲ. ನಿನ್ನ ಹತ್ರ ಈಗಲೂ ಹಳೇ ಹಂಗೆ ಇದೆ. ಅದೇ ಬ್ಯಾಪ್ಟಿಸಮ್ ಮುಂಚೆ ಹೇಗಿರ್ತಿತ್ತು, ಇನ್ನು ಜಾಸ್ತಿ ಆಗಿರ್ತದೆ. ಕೋಪ, ಕಿರ್ಚೋದು, ಬಾಡಿ ಲ್ಯಾಂಗ್ವೇಜ್ ಒಂಥರ ರಫ್ ಆಗಿ ಅರ್ಚೋದು, ಜಗಳ ಆಡೋದು, ಕಿಟ್ ಮಾತುಗಳಾಡೋದು, ಏಕವಚನ ಮಾತಾಡೋದು, ಎಲ್ಲನೂ ನಿನ್ನ ಹಳೇ ಸ್ವಭಾವ ಮಾರಲಿಲ್ಲ. ಯೇಸು ಕ್ರಿಸ್ತನ ಕಿರ್ಚಲ್ಲ, ಯೇಸು ಕ್ರಿಸ್ತನ ಆತ್ಮ ಕಿರ್ಚಲ್ಲ, ಯೇಸು ಕ್ರಿಸ್ತನ ಆತ್ಮ ಜಗಳ ಆಡಲ್ಲ, ಯೇಸು ಕ್ರಿಸ್ತನ ಆತ್ಮ ಶ್ರಮಿಸೈತೆ, ಯೇಸು ಕ್ರಿಸ್ತನ ಆತ್ಮ ಮನಸ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಓದಿ ರೋಮಪುರ ಗ್ರಂಥ 8:7-8, ರೋಮನ್ಸ್ 8:7-8. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿರುವುದು ದೇವರಿಗೆ ಶತ್ರುತ್ವ. ದೇವರಿಗೆ ಎಸ್ ಕಂಟಿನ್ಯೂ ಮಾಡಪ್ಪ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದು ಇಲ್ಲ. एक मिनट, 1 ನಿಮಿಷ. ರೋಮನ್ಸ್ 8:7-8, ರೋಮನ್ಸ್ ಚಾಪ್ಟರ್ 8:7-8 ಮೊದಲಿಂದ ಓದ್ಬೇಕಪ್ಪ. ಯಾಕೆಂದರೆ 8 ಅಧ್ಯಾಯ 7 से 8 तक.
ಏಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸೆಳೆಯುವುದು ಯಾವ್ದಾದ್ರು ಶರೀರ ಭಾವದಗಳು ಕಾಮ, ಮದ, ಮತ್ಸರ, ಸುಳ್ಳು, ಜಗಳ, ವಿಗ್ರಹಾರಾಧನೆ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ, ಮತ್ಸರ, ಜಗಳ, ಕುಡಿತನ, ದುದ್ದೌತನ, ಶರೀರ ಸಂಬಂಧ ಇಚ್ಛೆಗಳು, ಮೊಬೈಲು, ವಿಡಿಯೋ, ಗೇಮು, ಸೀರಿಯಲ್, ಸಿನಿಮಾ, ತಂಬಾಕು, ಗುಟ್ಕಾ, ಅನ್ಸು, ಪಾನ್ ಪರಾಗ್, ಇವೆಲ್ಲ ಶರೀರನೇ. ಇವೆಲ್ಲ ಶರೀರ. ಕಂಟಿನ್ಯೂ ಮಾಡಪ್ಪ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ. ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ದೇವರಿಗೆ ಶತ್ರು. ದೇವರಿಗೆ ನೀನು ಫ್ರೆಂಡ್ ಆಗ್ಬೇಕು. ದೇವರಿಗೆ ನೀನು ಸ್ನೇಹಿತನಾಗ್ಬೇಕು. ದೇವರಿಗೆ ನೀನು ಮಗನಾಗಿರ್ಬೇಕು. ನೀನೇನ ಶರೀರ ಇಚ್ಛೆಗಳನ್ನು ನೆರವೇರಿಸಿದ್ರೆ, ನೀನ್ ಹಳೇ ಬ್ಯಾಪ್ಟಿಸಮ್ಗಿನ ಮುಂಚೆ ಜೀವಿತನ ನೀನಲ್ಲಿದ್ರೆ देवರಿಗೆ दुश्मन ಆಗ್ತೀಯ, शत्रु ಆಗ್ತೀಯ. पुराना आदमी आपका अंदर रहने तो पुराना आदमी आपका अंदर नहीं मरा, प्रभु को दुश्मनी हो जाएगा. तुम होशियार. तुम प्रभु का दुश्मनी नहीं होना, प्रभु का बेटा होना, प्रभु का स्नेहित होना. ನೀನು ದೇವರಿಗೆ ಸ್ನೇಹಿತನಾಗಬೇಕು, ದೇವರಿಗೆ ಮಗನಾಗಬೇಕು, ಮಗಳಾಗಬೇಕು. ಆ ಜಾಗದಲ್ಲಿ ನೀನು ಶರೀರ ಇಚ್ಛೆಗಳನ್ನು ನೆರವೇರಿಸಿ ನಿನ್ನ ಹಳೇ ಸ್ವಭಾವ ನಿನ್ನಲ್ಲೇ ಇದೆ ಅಂದ್ರೆ, ನೀನು ಅವ್ರನ್ನ ಬಿಟ್ಟಿಲ್ಲ ಅಂದ್ರೆ, ನೀನು ಅವ್ರನ್ನ ತೊರೆದಿಲ್ಲ ಅಂದ್ರೆ, ಖಂಡಿತವಾಗ್ಲೂ ದೇವರಿಗೆ ನೀನು ನಾನು ಈ ಲೋಕದಲ್ಲಿರೋ ದೇವರ ಮಕ್ಕಳು ಯಾರು ಶಾರೀರಿಕವಾಗಿ ಜೀವಿಸ್ತಾರೋ ಅವ್ರು ಏನಾಗ್ತಾರೆ ಅಂದ್ರೆ ದೇವರಿಗೆ ಶತ್ರುಗಳಾಗ್ತಾರೆ. ಅರ್ಥ ಆಗಿಲ್ಲ ನಿಮಗೆ ಮಾತಲ್ಲ? ಅರ್ಥ ಆಗಿಲ್ಲ. ಯಾರ್ಯಾರಿಗೆ ಅರ್ಥ ಆಗಿಲ್ಲ? ಯಾರ್ಯಾರಿಗೆ ಅರ್ಥ ಆಗಿಲ್ಲ ಹೇಳಿ? ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ? ಕೈ ಎತ್ತಿ. ಎಲ್ಲರಿಗೂ ಅರ್ಥ ಆಯ್ತು? ಆಮೇಲೆ ನಿನ್ನ ಹಳೇ ಸ್ವಭಾವ ನಿನ್ನ ಹತ್ರನೇ ಇದ್ರೆ ದೇವರಿಗೆ ವೈರಿ ಆಗ್ತೀಯಂತೆ. पुराना आदमी, पुराना जीवित, पुराना हैबिट आपका अंदर रहने को प्रभु को दुश्मनी हो जाएगा. हालेलुया. कंटिन्यू ಮಾಡಪ್ಪ. ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ದೇವರ ನಿಯಮ ಅಂದ್ರೆ ಏನು? ದೇವರ ಲಾ, ಶಾಸನ, ಕಂಡೀಷನ್, ಆಜ್ಞೆಗಳಿಗೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವದಿನರು ದೇವರಿಗೆ ಮೆಚ್ಚುಗೆ ಆಗಿರಲಾರರು. ದೇವರಿಗೆ ಮೆಚ್ಚುಗೆ ಆಗಿರಲಾರರು. ದೇವರಿಗೆ ಇಷ್ಟ ಆಗಲ್ಲಂತೆ. ನಾನು ಹೇಳಿದ ಇಷ್ಟೊತ್ತು अभी तक बताया ना, आपका अंदर रहने तो गुस्सा गिस्सा माफ नहीं करते, झूठ, झगड़ा, कचरा बात, झगड़ा, ಕೋಪ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ, ಮತ್ಸರ, ವಿಗ್ರಹ ಆರಾಧನೆ, ಮಾಟ ಮಂತ್ರ, ಕಕ್ಷಭೇದ, ಕುಡಿತನ, ನಿನ್ನ ಹತ್ರ ತಂಬಾಕು, ಸಿನಿಮಾ, ಸೀರಿಯಲ್, ಇನ್ನು ನಿನ್ನ ಹತ್ರ ಇದೆ ಪಿಕ್ಚರು, ಥಿಯೇಟರ್, ಬಾರು, ಕ್ಲಬ್ ನಿನ್ನ ಹತ್ರ ಇದ್ರೆ ದೇವರಿಗೆ ಏನಾಗಲ್ಲಂತೆ? ಅರ್ಥ ಆಗಿಲ್ಲ. ತಿರ್ಗಾ ಓದಿಸ್ಲ ವಾಕ್ಯ. ಕರೆಕ್ಟ್. ಮೆಚ್ಚಿ ಇಷ್ಟ ಆಗಲ್ಲ. ದೇವರಿಗೆ ಇಷ್ಟ ಆಗಲ್ಲ. ಬೇಜಾರಾಗಿರ್ತಾನೆ ನಿನ್ ಬಗ್ಗೆ. ಹೆಂಗಿರ್ತಾನಂತೆ? ಬೇಜಾರಾಗಿರ್ತಾನಂತೆ. ದೇವರು ಒಂಥರ ಬೇಜಾರಾಗಿರ್ತಾನಂತೆ. ಇಷ್ಟವಾಗಿರಲ್ಲ ನಿನ್ನ ಹತ್ರ. ಆಮೇಲೆ ನೋಡಿ ಎಷ್ಟು ನಷ್ಟ ಆಗ್ತಾ ಇದೆ ನೋಡಿ, ಎಷ್ಟು ಲಾಸ್ ನೋಡಿ, ಎಂತ ದೊಡ್ಡ ಲಾಸ್ ನೋಡಿ. ನೀನಾಗ್ಲಿ ನಾನಾಗ್ಲಿ ದೇವರನ್ನ ಒಪ್ಕೊಂಡ್ರೆ ಸೈತಾನ ಹೋಗೋದು, ನರಕ ಮರಣ ನಮ್ಮನ್ನ ಬಿಟ್ಟೋಗೋದು. ನೀನೇನ ದೇವರನ್ನ ವಿರೋಧಿಸಿದ್ರೆ ಶತ್ರುನೇ, सैताने निनगे फ्रेंड ಆಗ್ತಾನೆ. प्रभु को अच्छे से विश्वास नहीं किया, सातान का पीछे पड़ेगा. आमीन. सातान से आपको छुटकारा होना मतलब नरक मरण से आपको छुटकारा होना, प्रभु यीशु मसीह को पूरा विश्वास करके फॉलो करो. ನಿನ್ನ ನರಕದಿಂದ, ಸೈತಾನನಿಂದ,
ಪಾಪದಿಂದ ತಪ್ಪಿಸ್ಕೋಬೇಕು ಒಂದೇ, ದೇವರನ್ನ ನಂಬೋದು. ನೋಡಿ ಇಲ್ಲಿ ಎಂತ ಎರಡು ನಷ್ಟ ಹೇಳ್ತಾ ಇದ್ದೇನೆ. ಒಂದು, ನೀನು ದೇವರಿಗೆ ಶತ್ರು ಆಗ್ತೀಯ. ಎರಡು, ನೀನು ದೇವರಿಗೆ ಇಷ್ಟ ಆಗಲ್ಲ. ಆಮೆನ್. ಹಲ್ಲೆಲೂಯಾ. ಜನ ಯೋಚಿಸ್ತಾ ಇದ್ದಾರೆ, ನೋಡು ದೇವರಿಗೆ ಇಷ್ಟ ಆಗಲ್ಲಂತೆ. ಹಲ್ಲೆಲೂಯಾ. ದೇವರಿಗೆ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗ್ತದೆ ಹೇಳಿ ನೋಡೋಣ. ಬೈಬಲ್ ಪ್ರಕಾರ ಸೈತಾನ್ಗೆ ಅಟ್ರಾಕ್ಟ್ ಆಗ್ತೀಯ, ಸೈತಾನ್ಗೆ ಊಟ ಆಗ್ತೀಯ, ಸೈತಾನ್ಗೆ ಫ್ರೆಂಡ್ ಆಗ್ತೀಯ, ಸೈತಾನ್ಗೆ ಮಗ ಆಗ್ತೀಯ, ಸೈತಾನ್ಗೆ ಮಗಳಾಗ್ತೀಯ, ಅವನ ಹಾಕಿದ ಬಲೆಯಲ್ಲಿ ಬೀಳ್ತೀಯ. ಅವನು ಮೋಸ ಮಾಡಿ ನಿನ್ನನ್ನ ತನ್ನ ಪಕ್ಕದಲ್ಲಿರೋದಕ್ಕೆ ನರಕಕ್ಕೆ ಕೊಂಡೊಯ್ತಾನೆ. ನಾವು ದೇವರನ್ನ ಮೆಚ್ಚಿಸೋದು, ಮನುಷ್ಯರನ್ನಲ್ಲ. ಎಲ್ಲಾ ಒಳ್ಳೆ ಬುದ್ಧಿ ಇದೆ, ನಿನ್ನ ಹತ್ರ ಕ್ಷಮಿಸೋ ಬುದ್ಧಿ ಇಲ್ಲ ಅಂದ್ರೆ ಅದೊಂದು ಸಾಕು ನಿನ್ನ ನರಕಕ್ಕೆ ಕರ್ಕೊಂಡು ಹೋಗ. ಎಲ್ಲ ಒಳ್ಳೆ ಬುದ್ಧಿ ಇದೆ, ವಿಗ್ರಹ ಆರಾಧನೆ ನೀನು ಬಿಡಲ್ಲ, ಅದು ನಿನ್ನ ನರಕಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಎಲ್ಲ ಒಳ್ಳೆ ಬುದ್ಧಿ ಇದೆ, ಹೊಟ್ಟೆ ಕಿಚ್ಚು ನಿನ್ನ ಹತ್ರ ಇದ್ರೆ ಅದೊಂದೇ ಒಂದು ಸಾಕು ನಿನ್ನ ನರಕಕ್ಕೆ ಕರ್ಕೊಂಡು ಹೋಗ್ತದೆ. ಎಲ್ಲ ಒಳ್ಳೆ ಬುದ್ಧಿ ಇದೆ, ಸುಳ್ಳು ಹೇಳೋದು ಬಿಡೋದಿಲ್ಲ ಅಂದ್ರೆ ದೇವರನ್ನ ಯಾಮಾರಿಸೋದು. ಹಲ್ಲೆಲೂಯಾ. ಅದು ಒಂದು ಸಾಕು ನಮ್ಮನ್ನ ಸೈತಾನ ನರಕದ ಹತ್ರ ನರಕಕ್ಕೆ ತಕೊಂಡು ಹೋಗ್ತದೆ. ಆಮೆನ್. ಮೋಸ ಹೋಗ್ಬೇಡ ಸಿಸ್ಟರ್, ಬ್ರದರ್, ಮಗನೇ, ಮಗಳೇ, ಮೋಸ ಹೋಗ್ಬೇಡ. ಚರ್ಚಿಗೆ ಬಂದು ವಾಕ್ಯ ಕೇಳಿ ಬ್ಯಾಪ್ಟಿಸಮ್ ತಗೊಂಡು ದೀಕ್ಷಾಸ್ನಾನ ತಗೊಂಡು ಮೋಸ ಹೋಗ್ಬೇಡ. ಲಾಸ್ಟ್ ನೈಗೋನ ಸಿಸ್ಟರ್, लास्ट नहीं होना ब्रदर, लास्ट नहीं होना बेटा बेटी, चर्च आके बैप्टिज्म लेके वचन सुन के तुम मोस हुआ ना तो तुम नष्ट हुआ तो कितने बड़ा बेकार देखो ಎಷ್ಟು ಅನ್ಯಾಯ ನೋಡಿ. ಚರ್ಚಿಗೆ ಬಂದು ನಾವು ಸೈತಾನಿಗೆ ಊಟ ಆಗ್ಬಿಟ್ರೆ, ಸೈತಾನಿಗೆ ಮಕ್ಕಳಾಗ್ಬಿಟ್ರೆ, ಸೈತಾನಿಗೆ ಮೆಚ್ಚಿಗೆ ಆಗ್ಬಿಟ್ರೆ, ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ನಿನ್ನ ಹತ್ರ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ಬೈಬಲ್ ಹೇಳೋದೆಲ್ಲ ಇದೆಯಾ? ಖಂಡಿತವಾಗ್ಲೂ ಶರೀರ ಇಚ್ಛೆಗಳಂದ್ರೆ ಏನು? ಕೋಪ, ಕ್ರೋಧ, ಮತ, ಮತ್ಸರ, ಜಗಳ, ಹೊಟ್ಟೆ ಕಿಚ್ಚು, ಕಕ್ಷ ಭೇದ, ಭಿನ್ನಮತ, ಸುಳ್ಳು ಹೇಳೋದು, ವಿಗ್ರಹ ಆರಾಧನೆ, ಇವುಗಳೇ ಶರೀರ ಇಚ್ಛೆಗಳಂದ್ರೆ. ಶರೀರ ಭಾವ ದೀನ ಕರ್ಮಗಳಂದ್ರೆ. ದೇವರ ನಿಯಮ ಅಂದ್ರೆ ಏನು? ಪ್ರೀತಿ, ಸಮಾಧಾನ, ಸಂತೋಷ, ದೀರ್ಘಶಾಂತಿ, ನಂಬಿಕೆ, ಉಪಕಾರ, ಶ್ರಮೆ, ದಮೆ, ಪ್ರೀತಿ, ಇವುಗಳೇ ದೇವರ ನಿಯಮ. ದೇವರಿಗೆ ಇಷ್ಟವಾಗಿ ನಡ್ಕೋಬೇಕಾದ್ರೆ ನಿನಗೊಂದೇ ಮಾರ್ಗ. ಒಂದು, ಪ್ರೀತಿಯಲ್ಲಿ ಬೆಳಿ. ಎರಡು, ನಂಬಿಕೆಯಲ್ಲಿ ಬೆಳಿ. ಮೂರು, ದೀರ್ಘ ಶಾಂತಿಯಲ್ಲಿರು. ನಾಲ್ಕು, ಸಮಾಧಾನವಾಗಿರು. ಐದು, ಸಂತೋಷವಾಗಿರು. ಆರು, ಉಪಕಾರ ಮಾಡು. ಏಳು, ಕ್ಷಮೆ, ದಮೆ, ಸತ್ಕಾರ್ಯ ಮಾಡು. ನೀನು ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಮಾರ್ಗ ಯಾವುದೂ ಇಲ್ಲ. ಇವುಗಳು ನಿನ್ನನ್ನು ಬಿಡಲ್ಲ. ಏನಿವತ್ತು ವಾಕ್ಯ? ಏನಿವತ್ತು ವಾಕ್ಯ ನೋಡಿ ಗೊತ್ತಿಲ್ಲ ಅಂದ್ರೆ ನೀವು ಬೇಯಿಸ್ತಾರೆ. ಏನಿವತ್ತು ವಾಕ್ಯ? ಏನ್ರ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ? ಮಾಡಿ ಜೋರ ಮಾತಾಡಿ. ಅಲ್ಲ, ನೈ 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 ಏನ್ ಹೇಳಿ ಪರವಾಗಿಲ್ಲ. ಏನಿವತ್ತು ವಾಕ್ಯ? आज क्या वचन? ಏನಮ್ಮ? ದೇವರಿಗಾಗಿ ಜೀವಿಸುವ ವಾಕ್ಯ ಇವತ್ತು. ದೇವರಿಗಾಗಿ ಜೀವಿಸಬೇಕು. प्रभु के लिए जीना. हालेलुया. प्रभु के लिए जीना, वो मत भूलना. भूल जाके वचन सुने तो वेस्ट. ನೀವು ಮೇನ್ ಅದನ್ನ ಮರ್ತು ಬಿಟ್ಟು ವಾಕ್ಯ ಕೇಳಿದ್ರೆ ವೇಸ್ಟ್. ನೋಡಿ, ಅದಕ್ಕೆ ಕೆಲವರು ಅದು ಇದು ಹೇಳ್ತಾ ಇದ್ದಾರೆ ಎಲ್ಲ. ಆಮೇನ್.
ದೇವರಿಗಾಗಿ ಜೀವಿಸುವಾಗ ಪಾಪನೂ ಇರಲ್ಲ, ಶರೀರನೂ ಇರಲ್ಲ, ಬಲಹೀನತೆನೂ ಇರಲ್ಲ, ಕೋಪನೂ ಇರಲ್ಲ. ಕ್ಷಮಿಸ್ತೀಯ, ಸಹಾಯ ಮಾಡ್ತೀಯ, ಸತ್ಕಾರ್ಯ ಮಾಡ್ತೀಯ, ಪ್ರೀತಿ, ಸಮಾಧಾನ, ಸಂತೋಷ, ದೀರ್ಘಶಾಂತಿ, ಆಮೇಲೆ ಸಾಧುತ್ವ, ಕ್ಷಮೆ, ದಮೆ, ಉಪಕಾರ, ನಂಬಿಕೆ ನೀನೆಲ್ಲ ಇರ್ತದೆ ನಿನ್ನ ದೇವರಿಗಾಗಿ ಜೀವಿಸುವಾಗ. ನೀನ್ ಮನುಷ್ಯರಿಗಾಗಿ ಜೀವಿಸಿದ್ರೆ, ನಿನಗಾಗಿ ಜೀವಿಸಿದ್ರೆ, ಲೋಕಕ್ಕಾಗಿ ಜೀವಿಸಿದ್ರೆ, ನೀನು ಮನುಷ್ಯರನ್ನ ಮೆಚ್ಚಿಸಿದ್ರೆ, ನಿನ್ನ ಕಣ್ಣು ಕೇಳಿದೆಲ್ಲ, ನಿನ್ನ ಶರೀರ ಕೇಳಿದೆಲ್ಲ ಕೊಟ್ರೆ, ನೀನ್ ದೇವರಿಗೆ ಇಲ್ಲಿ ಬರ್ತಿದೆ ಶತ್ರು. ಏನಾಗ್ತೀಯ? ಶತ್ರುವಾಗ್ತೀಯ, ವೈರಿ ಆಗೋಗ್ತೀಯ. ನನ್ನ ಮಾತು ಕೇಳಿ ಪ್ಲೀಸ್, ಮೋಸ ಹೋಗ್ಬೇಡ. ತಿರ್ಗಾ ಹೇಳ್ತಾ ಇದ್ದೀನಿ, ದೇವರಿಗಾಗಿ ಜೀವಿಸು, ದೇವರಿಗಾಗಿ ಬದುಕು, ದೇವರಲ್ಲಿ ಇದ್ದು ಸಾಯಿ, ಪಾಪದಲ್ಲಿ ಸಾಯ್ಬೇಡ. प्रभु में मारो, प्रभु में जी के मारो, पाप में मत मारो. क्यों? आपको चर्च को आया ना, ನೀವು ಸಭೆಗೆ ಬಂದ್ರಲ್ವಾ, ನೀವು ವಾಕ್ಯ ಕೇಳಿದ್ರಲ್ಲ, ಅಷ್ಟು ವರ್ಷ ನರಕಕ್ಕೆ ಹೋಗ್ಬಿಟ್ರೆ, ಪಾಪದಲ್ಲಿ ಸತ್ತೋದ್ರೆ ಮೋಸ ಹೋಗ್ಬೇಡ. ತಿರ್ಗಾ ಹೇಳ್ತಾ ಇದ್ರೆ ದೇವರು ಮೋಸ ಮಾಡ್ತಾನೆ, ಮೋಸಗಾರ, ಅವನ್ನ ಭಯಕ್ಕಾಗಲ್ಲ. ಸೈತಾನ ಮೇಲೆ ಹಾಕ್ಬೇಡಿ ತಪ್ಪುಗಳನ್ನೆತ್ತಿ. ನೀನು ಅವಕಾಶ ಕೊಟ್ರೆ ಸೈತಾನ, ನೀನು ಅವಕಾಶ ಕೊಟ್ರೆ ಸೈತಾನ ನಿನ್ ತಲೆ ಮೇಲೆ, ನನ್ನ ತಲೆ ಮೇಲೆ. ನೀನು ಅವಕಾಶ ಕೊಟ್ಟಿಲ್ಲ, ನಾನು ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವ್ನು ನಮ್ಮ ಕಾಲು ಕೆಳಗಡೆ. सुन, सातान के ऊपर हम इंडिकेट नहीं करना. जागा देने तो सातान हमारा सिर के ऊपर बैठेगा. जागा नहीं दिए तो हमारा पेट का नीचे आ जाएगा. ಸೈತಾನ್ ಮೇಲೆ ನಾವು ಯಾವಾಗಲೂ ದೂರ್ಗ್ಲೆ. ಅದಕ್ಕೆ ನೋಡು, ಅವರು ನಮ್ಮ ಮೇಲೆ ಇಡ್ತಾ ಇದಾರೆ. ನೋಡು, ಅವರು ಎಲ್ಲ ಅವರೇ ಮಾಡ್ಬಿಟ್ಟು ಸೈತಾನ ಮಾಡ್ದ, ಸೈತಾನ ತೂ ಸೈತಾನ, ಹೋಗು ಸೈತಾನ ಅಂತಾರೆ. ಎಲ್ಲ ಅವರೇ ಮಾಡ್ಬಿಟ್ಟು ಅಂತ ದೂರ್ಗ್ಲೆ ಇರ್ತಾನಂತೆ ದೇವ್ರ ಮೇಲೆ, ದೇವ್ರ ಹತ್ರ, ನಮ್ಮ ಮೇಲೆ. ನೋಡು, ಚೆನ್ನಾಗಿ ಕೇಳು. अच्छा से सुनो, प्रभु के लिए जी रहे, मनुष्य के लिए जी रहे, बच्चे के लिए जी रहे, आपके लिए जी रहे. ನಿಮಗಾಗಿ ಜೀವಿಸ್ತೀರಾ, ದೇವರಿಗಾಗಿ ಜೀವಿಸ್ತೀರಾ, ಮಕ್ಕಳಿಗಾಗಿ ಜೀವಿಸ್ತೀರಾ, ಮನುಷ್ಯರಿಗಾಗಿ ಜೀವಿಸ್ತೀರಾ. ನಾನು ಹಣವಂತ ಆಗ್ಬೇಕಂದ್ರೆ ನಿಜವಾಗ್ಲೂ ದೇವರಿಗಾಗಿ ಜೀವಿಸೋದಲ್ಲ. ನಾನು ಹಣವಂತ ಆಗ್ಬೇಕು, ಸಾಹುಕಾರ ಆಗ್ಬೇಕು, ಇನ್ನೊಂದು ತಗೊಂಬೇಕು, ಇನ್ನೊಂದು ಸಹಿತ ಇನ್ನೊಂದು ಮನೆ, ಇನ್ನೊಂದು ನೀನ್ ಈ ತರ ಇದ್ದು ಮಾಡಿದ್ರೆ ದೇವ್ರಿರಲ್ಲ. ನೀನ್ ಹಣವನ್ನ ದೇವರನ್ನ ಸೇರಿಸಲಾರೆ. ಹಣ ಸಿಗ್ತದೆ, ದೇವ್ರು ಸಿಗಲ್ಲ. पैसा प्रभु दोनों आप प्यार नहीं कर सकता. पैसा मिलेगा, प्रभु नहीं मिलेगा. हालेलुया, हालेलुया. ವಾಕ್ಯ ಹೇಳ್ತದೆ, ವಚನ ಹೇಳ್ತದೆ, ನೀವು ಶಾರೀರಿಕವಾಗಿ ಜೀವಿಸಿದ್ರೆ, ಅಂದ್ರೆ ನಿಮಗಾಗಿ ಜೀವಿಸಿದ್ರೆ, ಅಂದ್ರೆ ಮನುಷ್ಯರಿಗಾಗಿ ಜೀವಿಸಿದ್ರೆ, ಅಂದ್ರೆ ಕೆಲವು ಜನ ಬೈಕೊಳ್ತಾರಂತ ನೀವು ಕೆಲವು ಪಾಪಗಳು ಮಾಡ್ಬಿಡ್ತೀರ. ಅವ್ರ ಹತ್ರ ಕಡಿಮೆ ಆಗ್ಬೇಕಂತೇಳಿ ಅವ್ರು ಮಾಡೋದನ್ನ ನೀವು ಮಾಡ್ಬಿಡ್ತಾ ಇದ್ದೀರ. ಅವ್ರ ಜೊತೆ ಕುತ್ಕೊಂಡು, ಅವ್ರ ಜೊತೆ ತಮಾಷೆ ಆಡ್ಕೊಂಡು, ಅವ್ರ ಜೊತೆ ಜೋಕ್ ಮಾಡ್ಕೊಂಡು, ಅವ್ರ ಮನೆಯಲ್ಲಿ ಕುತ್ಕೊಂಡು, ಅವ್ರ ಜೊತೆಲಿ ಜರ್ನಿ ಮಾಡಿ ನೀವು ಪಾಪ ಮಾಡ್ಬಿಡ್ತಾ ಇದ್ದೀರ. ಅದು ದೇವರಿಗಾಗಿ ಜೀವಿಸೋದಲ್ಲ ಸಿಸ್ಟರ್, ಬ್ರದರ್. ಅವ್ರನ್ನ ಖುಷಿ ಪಡಿಸ್ತಾ ಇದೀಯ. ಅವ್ರ ಹತ್ರ ನೀನು ಮಾಡಿಲ್ಲ ಅಂದ್ರೆ ಅವ್ರು ನೀನು ಬೈಕೊಂತಾರ ಅಂತೇಳಿ ಅವ್ರು ಮಾಡೋದನ್ನ ನೀನ್ ಮಾಡಿ ಅವ್ರಿಗಾಗಿ ಜೀವಿಸ್ತಾ ಇದೆಯಾ, ನಿನಗಾಗಿ ಜೀವಿಸ್ತಾ ಇದೆಯಾ? ನೀನ್ ಮಾಡಲ್ಲ ಅಂತ ಹೇಳ್ಬೇಕು, ನೀನ್ ತಿನ್ನಲ್ಲ ಅಂತ ಹೇಳ್ಬೇಕು, ನೀನ್ ನೋಡಲ್ಲ ಅಂತ ಹೇಳ್ಬೇಕು, ನೀನ್ ಮುಟ್ಟಲ್ಲ ಅಂತ ಹೇಳ್ಬೇಕು. अन्य जनಗಳಿಗೆ, अन्य आदमी का पास मैं नहीं देखेंगे, मैं नहीं खाएंगे, मैं नहीं पिएंगे, मैं नहीं देखेंगे, मैं टच भी नहीं करेगा. ನಾನು ಮುಟ್ಟೋದೂ ಇಲ್ಲ. अन्य आदमी को बोला. ದೇವರಿಗಾಗಿ ಜೀವಿಸುವಾಗ, ದೇವರಿಗಂತ ಬದುಕುವಾಗ ಶರೀರ ನಿನ್ನಲ್ಲಿ ಬರಲ್ಲ. ಎಷ್ಟು ಮಾತ್ರಕ್ಕೂ ಬರಲ್ಲ. ಕೋಪ ಕೂಡ ಬರಲ್ಲ, ಬೇಸರಿಕೆನೂ ಬರಲ್ಲ. ನಿನ್ನ ಹಳೇ ಸಹೋದರ ಹಂಗೆ ಇದ್ದಾನಂದ್ರೆ
ಹಳೇ ಸಿಸ್ಟರ್ ಹಂಗೆ ಇದ್ದಾಳಂದ್ರೆ ಆಗ ಆತ್ಮ ನಿನ್ನನ್ನು ಬಿಟ್ಟೋಗಿಲ್ಲ. ಯೇಸು ಕ್ರಿಸ್ತನ ಆತ್ಮ ನಿನ್ನಲ್ಲಿ ಬಂದು ಕಾರ್ಯ ಮಾಡ್ತಾ ಇಲ್ಲ. ಕನ್ಫರ್ಮ್. ಓದಿ ಇನ್ನೊಂದು ವಾಕ್ಯ, एक वचन देखो, रोमन्स ತಿಮೋತಿ 4:10, 2 ತಿಮೋತಿ 4:10, 2 ತಿಮೋತಿ 4:10, 2 ತಿಮೋತಿ 4:10. ಯಾಕಂದರೆ ದೇವನು ಇಹಲೋಕವನ್ನ ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೈಸ್ತನು ಸಾಕು. ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, एक आदमी है, इसका नाम ದೇಮ. ಅವನ ಹೆಸರು ದೇಮ. ಏನ್ ಮಾಡ್ದಂತೆ ಅವನು? ದೇವರನ್ನ ಬಿಟ್ಟು, ನಿತ್ಯ ಜೀವವನ್ನ ಬಿಟ್ಟು, ರಕ್ಷಣೆಯನ್ನ ಬಿಟ್ಟು, ಆತ್ಮೀಕತೆಯನ್ನ ಬಿಟ್ಟು, ದೇವರ ಕೃಪಾ ವರವನ್ನ ಬಿಟ್ಟು, ಇಹಲೋಕವನ್ನ ನೋಡಿ ಹೊರಟೋಗ್ಬಿಟ್ಟಂತೆ, ದೇವರನ್ನೇ ಕಳ್ಕೊಂಡು. ಅವನು ಇವಾಗ ದೇವರಿಗಾಗಿ ಜೀವಿಸ್ತಾನ, ತನಗಾಗಿ ಜೀವಿಸ್ತಾನ? ತನಗಾಗಿ. इधर देमा है, वो क्या देखा? इंसान देखा, पैसा देखा, आदमी देखा, एंजॉय देखा, प्रभु छोड़ दिया, प्रभु छोड़ के चला गया. देखो देखो अच्छे से देखो, इसका नाम देमा. हालेलुया. क्या नाम देखा ब्रदर? देमास. वो क्या कर दिया? संसार को क्या कर दिया? इंसान को प्यार कर दिया, प्रभु को छोड़ दिया, अनंत जीवन को छोड़ दिया, स्वर्ग छोड़ दिया. किसी के लिए जीवे वो? आप बोलो. ನೀವೇಳಿ, ದೇವ ಇಲ್ಲಿ ಯಾರಿಗಾಗಿ ಜೀವಿಸ್ತಾನೆ? ದೇವನ ಬಿಟ್ಬಿಟ್ಟ. ನಿತ್ಯ ಜೀವ ಯೇಸು ಕ್ರಿಸ್ತನು ಪರಲೋಕ ಮರ್ತೇ ಬಿಟ್ಟ. ಈಗ ಲೋಕವನ್ನು ನೋಡಿ ಬಿಟ್ಟೋಗ್ಬಿಟ್ಟ. ಇನ್ಯಾರಿಗಾಗಿ ಜೀವಿಸ್ತಾನೋ? ನೀವಿವತ್ತು ದೇವರಲ್ಲೇ ಇದ್ದೀವಿ, ನಾನು ದೇವರ ಮಗು, ನಾನು ದೇವರ ಮಗಳಂತೇಳಿ देवन आत्मा निन्नल्ली ಇದೆಯಾ? आज आप मैं प्रभु का बेटा, मैं प्रभु का बेटी बोल के देमोस जैसा आप प्रभु को छोड़ दिया. इंसान आपका अंदर है, संसार आपका अंदर है. ಈ ಲೋಕ ನಿನ್ನ ಒಳಗಡೆ ಇದೆಯಾ? ಈ ಲೋಕ ನಿನ್ನನ್ನ ಒಳಗಡೆ ಕ್ರಿಯೆ ಮಾಡ್ತಾ ಇದೆಯಾ? ಖಂಡಿತ ಸಿಸ್ಟರ್, ಖಂಡಿತ ಬ್ರದರ್, ಅದು ದೇವರಿಗಾಗಿ ಜೀವಿಸೋದಲ್ಲ. प्रभु के लिए जीवित नहीं है. ತಿರ್ಗಾ ಕೇಳ್ತಾ ಇದ್ದೀನಿ, ತಿರುಗಿ ಕೂಚ್ರೆ आज ಮೆಸೇಜ್ क्या ಏನ್ ಗೊತ್ತು? ವಾಕ್ಯ ಎಲ್ಲಾರು ಹೇಳಿ, ಎಲ್ಲಾರು ಒಟ್ಟಾಗಿ ಹೇಳಿ, ಬರೋದಿಲ್ಲ. हाँ, आज क्या वचन? प्रभु के लिए जीना. वही है वचन. वचन नहीं भूल सकता. आमीन. पाप का विषय में नहीं बात कर रहे. पाप भी इसका अंदर एक पॉइंट है. ಪಾಪದ ಬಗ್ಗೆ ದೇವರು ಮಾತಾಡ್ತಾ ಇಲ್ಲ. ಪಾಪ ಕೂಡ ಇದರಲ್ಲಿ ಒಂದು ಭಾಗವಾಗಿ ಬರ್ತಾ ಇದೆ, ಮೆಸೇಜ್ ಅಲ್ಲಿ ಇದೆ. ಶರೀರ ಕೂಡ ಬರ್ತಾ ಇದೆ. ಚೆನ್ನಾಗಿ ಕೇಳು. ದೇವರನ್ನ ದೇವರಿಗೆ ತಗೊಂಡು ಬರ್ತಾ ಇದ್ದಾರೆ. ನೀವು ದೇವನ ಆತ್ಮ ನಿನ್ನಲ್ಲಿ ಇದೆಯಾ? ಗೆಹಜಿ ಆತ್ಮ ನಿನ್ನಲ್ಲಿ ಇದೆಯಾ? ಸೌಲ ಆತ್ಮ ನಿನ್ನಲ್ಲಿ ಇದೆಯಾ? ಸೌಲ ಒಂದು ಕಾಲದಲ್ಲಿ ಶಾಸ್ತ್ರ, ಜ್ಯೋತಿಷ ಎಲ್ಲ ಬಿಟ್ಟು ಯಾರನ್ನ ಮಾಡಿದ್ರೆ ಅವರನ್ನ ಶಿಕ್ಷಿಸ್ತೀನಿ, ಕಾನೂನಿಗೆ ಒಳಪಡಿಸ್ತೀನಿ ಅನ್ನೋನು ಅವನೇ ವೇಷ ಹಾಕೊಂಡೋಗಿ ಶಾಸ್ತ್ರವನ್ನ, ಕೈಯನ್ನ, ರೇಖೆಯನ್ನ ತೋರಿಸೋನಾಗ. ಗೆಹಜಿ, यूदा, यूदा, यूदा ऐसे हो गया, प्रभु में नहीं जिया. गेहजी प्रभु में नहीं जिया. पुराना नियम में सौला प्रभु में नहीं जिया. कायन, ಕಾಯನನು ದೇವರಿಗಾಗಿ ಜೀವಿಸಲಿಲ್ಲ. ಆದರೆ ಏನೋಕ, ಅಬ್ರಹಾಂ,
ಇಸಾಕ್, ಯಾಕೋಬ್, ಏಬೇಲ, ದಾವಿದ, ಯೆಹೋಶುವ, ಮೋಶೆ, ದಾನಿಯೇಲ್ ಇವರೆಲ್ಲರೂ ದೇವರಿಗಾಗಿ ಜೀವಿಸಿದರು. ಏಸೋಪ, ಸಾರಾ, ರೆಬೆಕಾ, ಲೇಯಾ, ನಹೂಮಿ, ಹಲ್ಲೆಲೂಯಾ, ರೂತ್, ಎಸ್ತೇರ್, ಮರಿಯಾ, ಎಲಿಜಬೆತ್, ಜಕರ್ಯಾ, ಏಸೋಪ, ओल्ड टेस्टिमेंट, न्यू टेस्टिमेंट ये सब, पुराना नियम, नया नियम ये सब, दोनों ये सब प्रभु के लिए जिया, प्रभु के लिए मरा, प्रभु के लिए जिया, प्रभु के लिए मरा. ದೇವರಿಗಾಗಿ ಜೀವಿಸಿದ್ರು, ಅವು ದೇವರಿಗಾಗಿ ಸತ್ರು. ಆಮೆನ್. ನೀನು ಕರ್ತನ ಭಯಭಕ್ತಿ ನಿನ್ನಲ್ಲಿದೆಯಾ? ದೇವರ ಭಯಭಕ್ತಿ ನಿನ್ನಲ್ಲಿದೆಯಾ? ನಂಬಿಕೆ ನಿನ್ನಲ್ಲಿದೆಯಾ? ವಿಶ್ವಾಸ ನಿನ್ನಲ್ಲಿದೆಯಾ? ಭಯ ನಿನಗಿಲ್ವಾ? ಭಕ್ತಿ ನಿನಗಿಲ್ವಾ? ಪ್ರಾರ್ಥನಾ ಜೀವಿತ ನಿನಗಿಲ್ವಾ? ಬೈಬಲ್ ಓದಲ್ವಾ? ನಿಜವಾಗ್ಲೂ ಸಿಸ್ಟರ್, ನೀನು ದೇವರಿಗಾಗಿ ಜೀವಿಸ್ತಾ ಇಲ್ಲ ಬ್ರದರ್. मैं आप बाइबल नहीं पढ़ते, वचन नहीं सुनते, हमें वचन की तरफ से आप नहीं जा रहे, पक्का बोल रहे तुम प्रभु में नहीं. खाली वचन सुनते बस, ಬರೀ ವಾಕ್ಯ ಕೇಳ್ತೀರ ಅಷ್ಟೇ. ದೇವರಿಗಾಗಿ ಜೀವಿಸೋದಂದ್ರೆ ನಿನ್ನಲ್ಲಿ ಪ್ರೀತಿ, ನಂಬಿಕೆ, ಪ್ರಾರ್ಥನೆ, ಬೈಬಲ್, ವಚನ, ವಾಕ್ಯ, ದೇವರು, ಸಾಕ್ಷಿಗಳು, ದೇವರ ಸೇವೆ ಮಾಡೋದು ಎಲ್ಲ ಅದರಲ್ಲಿರ್ತದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪೌಲ ಮಾತು ಅವಾಗಲೇ ಒಂದು ಹೇಳಿಕೊಟ್ಟೆ ನಿಮಗೆ, ಇನ್ನು ಜೀವಿಸುವುದು ನಾನು. पौल बोल रहे मैं नहीं जी रहे, मेरे अंदर यीशु मसीह जी रहे. मैं कैसे जी रहे मालूम? परमेश्वर के ऊपर का विश्वास में मैं जी रहे. ದೇವರ ಮೇಲಿನ ನಂಬಿಕೆಯಿಂದಲೇ ನಾನು ಜೀವಿಸ್ತಾ ಇದ್ದೀನಿ. ಆಮೆನ್. ಅಂದ್ರೆ ಅದರ ಅರ್ಥ ಏನಂದ್ರೆ, ಹಳೇ ಪೌಲ, ಹಳೇ ಸೌಲ ಹೋದ, ಈಗ ನಾನು ಪೌಲ. ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ನೀನು ಎಷ್ಟೊಂದು ದೇವರಿಗಾಗಿ ಜೀವಿಸ್ತಾ ಇದೆಯಾ? ದೇವರಿಗೆ ಜಾಗ ಕೊಟ್ಟಿದೀಯಾ? ಎಲ್ಲ ಆಲ್ರೆडी ದೇವರನ್ನ ಮುಂದೆ ಇಟ್ಟಿದೀಯಾ? सभी विषय में प्रभु को तुम्हारा बीच में रखा, साइड में रखा, पीछे रखा, नहीं छुपा के रखा प्रभु को. ದೇವರನ್ನ ಮುಚ್ಚಿಟ್ಟಿದ್ಯಾ? ಪಕ್ಕದಲ್ಲಿ ಇಟ್ಟಿದ್ಯಾ? ಹಿಂದ್ಗಡೆ ಇಟ್ಟಿದ್ಯಾ? ಮುಂದ್ಗಡೆ ಇಟ್ಟಿದ್ಯಾ? ಮುಂದ್ಗಡೆ ಇರಬೇಕು ದೇವರು. तुम्हारा बीच में रहना प्रभु, ನೀನು ಮುಂದ್ಗಡೆ ಇರಬೇಕು. ಹಲ್ಲೆಲೂಯಾ. ನೋಡು, ದೇವರಿಗಾಗಿ ಜೀವಿಸಿದ ದೇಮ ಟಾಪ್ ಅಂತ ಬಿದ್ದೋಗ್ಬಿಟ್ಟ. डेमोस प्रभु के लिए जिया, फट इसको गिर गया. इंसान, संसार इसको अट्रैक्ट कर दिया. ದೇವನನ್ನ ಈ ಲೋಕ, ಕಾಮ ಪಿಸಾಚಿ, ಹಣದಾಸೆ ಆತ್ಮ, ಈ ಲೋಕ ಮನುಷ್ಯ ಆತ್ಮ ಅವನನ್ನು ಎಳೆದು ಬಿಡ್ತು. ನೀನು ಯಾವ್ದನ್ನ ಎಳೆದಿದ್ಯಾ? ನೀನು ಅನೇಕ ಸಿಕ್ಕಲುಗಳಲ್ಲಿ ನಿನ್ನನ್ನು ಎಳೆದು ಕಟ್ಟಿ ಇಟ್ಟಿದನ ಶತ್ರು, ಈ ಲೋಕ, ಮನುಷ್ಯರು. ದೇವರ ಹತ್ರ ಬಿಡುಗಡೆ ಕೇಳ್ಕೊ, ದೇವರ ಹತ್ರ ಸ್ವಸ್ಥತೆ ಕೇಳ್ಕೊ, ದೇವರಿಗೆ ನಿನ್ನನ್ನು ಒಪ್ಪಿಸ್ಕೊಡು. प्रभु को आप समर्पित करो, प्रभु आपको छुटकारा दे देगा, प्रभु आपको आजाद दे देगा. मेरा बात सुनो, आने वाला दिन कैसे रहेगा पता नहीं. आज प्रभु के पास समाधान हो जाओ, प्रभु के पास समाधान हो जाओ. नेक्स्ट हफ्ता प्रभु के पास समाधान है. तुम ಬರೋವಾರ ದೇವರು ನಿಮ್ಮ ಹತ್ರ, ದೇವರ ಹತ್ರ ಸಮಾಧಾನವಾಗಿದೆಯಾ? ದೇವರ ಹತ್ರ ಜಗಳ ಆಡ್ತಾ ಇದೆಯಾ? ಅದನ್ನ ಮಾತಾಡ್ತಾರೆ. ಹಲ್ಲೆಲೂಯಾ. ಎದ್ದಿಟ್ಕೊಳ್ಳೋಣ ನಾವೆಲ್ಲರೂ ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ.
ಪರೀಕ್ಷೆ ಮಾಡ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೆನ್, ಆಮೆನ್. ಪರೀಕ್ಷೆ ಮಾಡ್ಕೊಂಡು ಚೆನ್ನಾಗಿ ಹುಡುಕ್ರಿ. ದೇವರೇ, ನಾವು ನಿನಗಾಗಿ ಜೀವಿಸ್ತಾ ಇದ್ದೀವಿ, ನನಗಾಗಿ ಜೀವಿಸ್ತಾ ಇದ್ದೀವಿ. ಏಸಯ್ಯ, ನಿನಗಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ನಿನಗಾಗಿ, ನಿನ್ನ ಭಕ್ತನಾಗಿ ಸಾಯೋದಕ್ಕೆ ಸಹಾಯ ಮಾಡು. आपका भक्त जैसा भयभक्ति से मैं मरना प्रभु, पाप में नहीं मरना प्रभु. ನಾನು ಪಾಪದಲ್ಲಿ ಸಾಯಬಾರದು ಏಸಯ್ಯ, ನಿನ್ನಲ್ಲಿ ಜೀವಿಸಿ ಸಾಯಬೇಕು ರಾಜ. ನನ್ನಲ್ಲಿ ಬಾ, ನನ್ನ ಒಳಗಡೆ ಬಾ, ನನ್ನ ಹೃದಯದಲ್ಲಿ ಬಾ. ಪ್ರೇ ಮಾಡಿ ಎಲ್ಲರೂ ಒಂದೇ ಮನಸ್ಸು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸುವೇ, ಏಸಯ್ಯ, ಯೇಸುವೇ, ಪ್ರೈಸ್ ದಿ ಲಾರ್ಡ್. ಏಸಯ್ಯ, ಇಲ್ಲಿ ಬಂದ್ರೆ ಯಾರೊಬ್ರು ಕೂಡ ರಾಜ, ಯಾರೊಬ್ರು ರಾಜ ಮಿಸ್ ಆಗಬಾರ್ದು ರಾಜ. ಪ್ರೇ ಮಾಡಿ, ಪ್ರೇ ಮಾಡಿ, ಎಲ್ಲರೂ ಪ್ರೇ ಮಾಡಿ. ಸಭೆ ಲೋग ಪ್ರೇಯರ್ करो. ಜೀವಿಸುವುದು ನಾನಲ್ಲ, ನಾನಲ್ಲ, ನನ್ನಲ್ಲೇ ಯೇಸು ಜೀವಿಸುವ. ವಿಶೇಷವಾದ ಅಭಿಷೇಕ ಇವರ ಮೇಲೆ ಹಾಕಿಸುವ. ಆ ಪರಲೋಕದ ಬೆಂಕಿ ಹಳೇ ಪಾಪ ಜೀವಿತ, ಹಳೇ ಆತ್ಮ, ಹಳೇ ಪಾಪ ಸ್ವಭಾವ ಸುಟ್ಟು ಹಾಕಲಿ. वो अग्नि प्रभु, स्वर्ग का अग्नि डालो प्रभु. वो अग्नि पुराना जीवित, पुराना पाप का जीवित पूरा भर करो प्रभु. In the name of Jesus. ಹೊಂದ್ಕೊಳ್ಳಿ. ದೇವರ ಹತ್ರ ಸಮಾಧಾನ ಆಗಿ, ದೇವರ ಹತ್ರ ಸಮಾಧಾನ ಆಗಿ, ದೇವರ ಹತ್ರ ಸಂತೋಷ ಆಗಿ, ದೇವರ ಜೊತೆ ಅಪ್ಪ ನಾನು ನಿನ್ ಜೊತೆ ನಡಿಬೇಕಪ್ಪ ಅಂತೇಳಿ. ಪ್ರಭು मैं आपका साथ में पैदल करना प्रभु. मेरा अंदर बात करो प्रभु, बोलो मेरा अंदर बात करो प्रभु, बोलो मेरा अंदर आ जाओ बोलो प्रभु. मेरा घर में आ जाओ प्रभु, मेरा पति का अंदर आ जाओ प्रभु, मेरा पति का अंदर आ जाओ प्रभु, मेरा बच्चे का अंदर आ जाओ प्रभु, मेरा मार्ग में आ जाओ प्रभु. देवರೇ ನಮ್ಮ ಮಾರ್ಗದಲ್ಲಿ ಬಾ, ದೇವರೇ ನನ್ನ ಮಕ್ಕಳಲ್ಲಿ ಬಾ, ದೇವರೇ ನನ್ನ ಫ್ಯಾಮಿಲಿಯಲ್ಲಿ ಬಾ, ದೇವರೇ ನನ್ನ ಗಂಡನಲ್ಲಿ ಬಾ, ದೇವರೇ ನಮ್ಮ ಹೆಂಡತಿಯಲ್ಲಿ ಬಾ, ದೇವರೇ ನಮ್ಮ ಸಭೆಯಲ್ಲಿ ಬಾ, ನಮ್ಮ ಸೇವೆಯಲ್ಲಿ ಬಾ. ಒಬ್ಬೊಬ್ಬರನ್ನ ಮುಟ್ಟಪ್ಪ. ಹಳೆ ಪಾಪ ಹೋಗ್ಲಿ, ಹಳೆ ಜೀವಿತ ಹೋಗ್ಲಿ, ಹಳೆ ಸ್ವಭಾವ ಸಾಗಲಿ. ಸಿನಿಮಾ, ಸೀರಿಯಲ್, ಇನ್ನು ಗೇಮು, ವಿಡಿಯೋ, ಮನುಷ್ಯರು, ಕ್ರಾಮ, ಕ್ರೋಧ, ಸುಳ್ಳು, ವಿಗ್ರಹ, ಆಮೇಲೆ ಮಾಟ, ಮಂತ್ರ, ಅಗೆತನ, ಹೊಟ್ಟೆ ಕಿಚ್ಚು, ಸಾಯಿಲಪ್ಪ, ಸಾಯಿಲಪ್ಪ, ಸಾಯಿಲಪ್ಪ. ತೊಲಗಲಪ್ಪ. ತಂಬಾಕು, ಸಿಗರೇಟ್ ಎಲ್ಲ ಹೋಗ್ಲಪ್ಪ. ಜಗಳ, ಬೇಗ ಎಲ್ಲ ತೊಲಗಲಪ್ಪ. ವ್ಯಾಧಿಯ ಕಟ್ಟಲು ನೀಡಪ್ಪ. ಎಲ್ಲ ವಿಧವಾದ ಹಳೆ ಪಾಪ ಸಂಬಂಧ ಆತ್ಮ ಯೇಸುವಿನ ನಾಮದಲ್ಲಿ ಪ್ರಶ್ನಿಸಿ ಬಂಧಿಸ್ತಾ ಇದ್ದೀನಿ. ಲಯಪಡಿಸಿ ಇಲ್ಲದಂತ ಮಾಡಿ ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ ನಮ್ಮ ಹತ್ರ ಮಾತಾಡ್ತೇವೆ. ದೇವರಿಗಾಗಿ ಜೀವಿಸುವ ಬಗ್ಗೆ ಮಾತಾಡ್ತೇವೆ. प्रभु हमारा अंदर बात किया, आपके लिए कैसे जीना हमको बताया. प्यार से, समाधान से, शांति से, विश्वास से, उपकार से, साधुत्व से, प्रीति का समाधान, शांति, संतोष, भक्ति, भय, बाइबल, ದೇವರು, ಆಲಯ. ಆಮೆನ್. ಪ್ರತಿ ಪಾಪವನ್ನು ಬಿಟ್ಟು ನಿನಗಾಗಿ ಜೀವಿಸಬೇಕಮ್ಮ. ಕೋಪ, ಬೇಸಕ್ಕೆ, ಹೊಟ್ಟೆ ಕಿಚ್ಚಿಬಿಟ್ಟು ನಿನಗಾಗಿ ಜೀವಿಸಬೇಕಮ್ಮ. ಸಹಾಯ ಮಾಡು, ಕೃಪೆ ತೋರು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನಡೆಸಿಕೊಂಡು ನನ್ನ ಪ್ರೀತಿಯ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನೆಗೆ ಕರ್ತನನ್ನು ಕೊಂಡಾಡಿ, ನನ್ನ ಸರ್ವೇಂದ್ರಿಯಗಳಾದ ಪವಿತ್ರ ನಾಮವನ್ನು ಕೀರ್ತಿಸಿ, ನನ್ನ ಮನೆಗೆ ಕರ್ತನನ್ನು ಕೊಂಡಾಡಿ, ಆತನು ಮಾಡಿದ ಉಪಕಾರ
ವಂದನೆಯೂ ಮಾಡಿದೆವು. ಆಮೆನ್.